ಕನ್ನಡ ಚಿತ್ರರಂಗದಲ್ಲಿ 7 ದಶಕಗಳಿಗೂ ಹೆಚ್ಚು ಕಾಲ ಅಂದರೆ ಸುಮಾರು 72 ವರ್ಷಗಳ ಕಾಲ ನಟಿಸಿದ ಏಕೈಕ ನಟಿ ಹಾಗೂ ಸಾವಿರಾರು ಮೂವಿಗಳ ಒಡತಿ ನಮ್ಮ ಎನ್ ಲಕ್ಷ್ಮೀದೇವಿ ಅಮ್ಮನವರ ಮನೆ ನೋಡಿ ಇದೆ ಸ್ನೇಹಿತರೆ. ನಾನು ಬರ್ತಿದ್ದೀನಿ ಚಿನ್ನ. ಹಾಯ್ ಎಲ್ಲ ಸ್ನೇಹಿತರೆ, ಎಲ್ಲರಿಗೂ ಶಿವರಾಜ್ ರಾಕಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಈಗ ನಾವಿದ್ದೀವಿ ರಾಜರಾಜೇಶ್ವರಿ ನಗರ. ನೀವು ಇಲ್ಲಿ ನೋಡ್ಬೋದು, ಲೆಫ್ಟ್ ಸೈಡ್ನಲ್ಲಿ ಗೋಪಾಲನ್ ಮಾಲ್ ಇದೆ, ಬಲಭಾಗದಲ್ಲಿ ನಮಗೆ ಆರ್ ಆರ್ ನಗರದ ಆರ್ಚಿನ ಬಸ್ ಸ್ಟಾಪ್ ಇದೆ. ಸೊ ಇವತ್ತು ನಾವು ಈಗ ಆರ್ ಆರ್ ನಗರದ ಒಳಗಡೆ ಹೋಗಬೇಕಾಗತ್ತೆ. ಈಗ ನಾನು ಇಲ್ಲಿ ಬಲಭಾಗಕ್ಕೆ ತೊಗೊಳ್ತಾ ಇದ್ದೀನಿ. ಸೊ ಇದು ಆರ್ ಆರ್ ನಗರ ಒಳಗೆ ಹೋಗೋದು. ಸೊ ಇವತ್ತು ನಾನು ನಿಮಗೆ ಯಾರ ಮನೆ ತೋರಿಸ್ತಾ ಇದ್ದೀನಪ್ಪ ಅಂದರೆ ಸಾವಿರಾರು ಮೂವಿಗಳ ಒಡತಿ ನಮ್ಮ ಎನ್ ಲಕ್ಷ್ಮೀದೇವಿ ಅಮ್ಮನವರ ಮನೆಯನ್ನು ನಾನು ಇವತ್ತು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಈಗಾಗಲೇ ಗೊತ್ತಿರ್ಬೋದು ಸ್ನೇಹಿತರೆ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ 7 ದಶಕಗಳ ಕಾಲ ಸುದೀರ್ಘ ಅನುಭವ ಇರುವ ಏಕೈಕ ನಟಿ ಹಾಗೂ ಹಿರಿಯ ನಟಿ ಅಂದ್ರೇ ಅವರು ಎನ್ ಲಕ್ಷ್ಮೀದೇವಿ ಅಮ್ಮನವರು. ಸೊ ಇಲ್ಲಿ ನಮಗೆ ಫಸ್ಟ್ ಬಂದಿದ ತಕ್ಷಣ ಒಂದು ಸಿಗ್ನಲ್ ಸಿಗುತ್ತೆ. ಈ ಸಿಗ್ನಲಲ್ಲಿ ಇಂಡಿಯನ್ ಪೆಟ್ರೋಲ್ ಬಂಕ್ ಇದೆ, ಅದರ ಪಕ್ಕದಲ್ಲೇ ಒಂದು ರೋಡ್ ಹೋಗುತ್ತೆ. ಅಲ್ಲಿ ನಾವು ಎಡಭಾಗಕ್ಕೆ ತಗೋಬೇಕಾಗುತ್ತೆ. ಸೊ ಇಲ್ಲಿ ನಾವು ಫಸ್ಟ್ ಸಿಗ್ನಲ್ನಲ್ಲೇ ಎಡಭಾಗಕ್ಕೆ ತಗೋಬೇಕಾಗುತ್ತೆ. ಹೀಗೆ ನಾವು ಒಳಗೆ ಹೋಗ್ತಾ ಇರಬೇಕು. ಹಾಗೆ ಸ್ನೇಹಿತರೆ, ನಮ್ಮ ಯಜಮಾನದಲ್ಲಿ ಒಂದು ಜಲಕ್ನ ನೋಡ್ಕೊಬರೋಣ ಬನ್ನಿ. ಅಮ್ಮಮ್ಮ, ಅಕ್ಕಿ ಇಲ್ಲಿಲ್ಲ, ಇಲ್ಲಿದೆ. ಅದು ನನಗೆ ಗೊತ್ತಿಲ್ವಾ? ಏನೋ ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಟ. ಕೆಳಗೆ ಬಿದ್ದಿರೋ ಅಕ್ಕಿಗಳನ್ನ ಮೇಲೆ ಕೆತ್ತಾಕ್ತಾ ಇದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಎನ್ ಲಕ್ಷ್ಮೀದೇವಿ ಅಮ್ಮನವರು ಅಂದರೆ ಸುಮಾರು 7 ದಶಕಗಳ ಅಂದರೆ 72 ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಗಣನೀಯವಾಗಿ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಿದ್ದಾರೆ. ಸೊ ಹಾಗೆ ಇವರು ಮೊದಲು 1952ರಲ್ಲಿ ಶ್ರೀನಿವಾಸ ಕಲ್ಯಾಣ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದರು. ಅದಾದಮೇಲೆ ಅತಿ ಹೆಚ್ಚು ಅಂದರೆ ಸಾವಿರಾರು ಮೂವಿಗಳನ್ನು ಎಲ್ಲದರಲ್ಲೂ ನಟನೆ ಮಾಡ್ಕೊಬಂದರು. ಸೊ ಮೇಯ್ನು ಪ್ರಮುಖವಾದ ಅಂದರೆ ಶ್ರೀನಿವಾಸ ಕಲ್ಯಾಣ, ಭಕ್ತ ಕನಕದಾಸ, ಸೊ ಬಂಗಾರದ ಮನುಷ್ಯ, ವೀರಕೇಸರಿ, ರತ್ನಮಂಜರಿ, ಗೂಗ್ಲಿ, ರಾಜ ಹುಲಿ, ಹಾಗೆ ಯಾರೇ ನೀನು ಯಾರೇ. ಸೊ ಈ ಥರ ಹಲವು ಮೂವಿಗಳನ್ನ ಮಾಡಿಕೊಂಡು ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಅಂದರೆ ಸಾವಿರಾರು ಮೂವಿಗಳ ಒಡತಿ ಮಾಡಿರುವ ನಮ್ಮ ಎನ್ ಲಕ್ಷ್ಮೀದೇವಿಯರ ಅಮ್ಮನ ಅವರ ಮನೆ ನಿಮಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಸೊ ನಾವಿಲ್ಲಿ ಕಾರ್ನರ್ ಬಂದ್ಬಿಟ್ಟು ಇಲ್ಲಿ ಬಲಭಾಗಕ್ಕೆ ತಗೋಬೇಕಾಗುತ್ತೆ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಇದು ನಿಮ್ಮನೆ ಅಂತ ತಿಳ್ಕೊಳ್ಳಿ. ಬನ್ನಿ 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 ಬನ್ನಿ. ಇಡೀ ಊರಿಗೆ ನ್ಯಾಯ ಹೇಳೋರು ನಮ್ಮನೆ ಊಟಕ್ಕೆ ಬರ್ತೀರಾ ಅಂದ್ರೆ ಈ ಮನೆ ಗೌರವ ಎಲ್ಗೋ ಹೊರಟೋಯ್ತು. ಪಂಚಾಯತಿ ಕಟ್ಟೆಯಲ್ಲಿ ಕೂರಬೇಕಾದ ನೀವು ನಮ್ಮನೆ ಊಟಕ್ಕೆ ಬರ್ತೀರಾ ಅಂದ್ರೆ ಕುಜೇಲೆ ನನ್ನ ಮನೆಗೆ ಕೃಷ್ಣ. ಈಗ ನಾವು ನೇರವಾಗಿ ಬರ್ತಾ ಇತ್ತು ಅಂದರೆ ಒಂದು ಸ್ವಲ್ಪ ದೂರ ಬಂತು ಅಂದರೆ ನಾವಿಲ್ಲಿ ಎಡಭಾಗಕ್ಕೆ ತಗೋಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ರೈಟ್ ಸೈಡಲ್ಲಿ ಹರ್ಷ ಅಂತಿದೆ. ಸೊ ಅಲ್ಲಿ ಇಲ್ಲಿ ಎಡಭಾಗಕ್ಕೆ ತಗೋಬೇಕಾಗುತ್ತೆ. ಸೊ ಇಲ್ಲಿಂದ ನಾವು ನೇರವಾಗಿ ಹೋಗಬೇಕು. ಕನ್ನಡ ಚಿತ್ರರಂಗದಲ್ಲಿ ಅತಿ ಹಿರಿಯ ನಟಿ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಧಾರಾವಾಹಿಗಳಲ್ಲಿ ಅವರಿಗೆ ಪಾತ್ರನ ನೀಡಿದ್ದಾರೆ. ಲಕ್ಷ್ಮೀ ನಿವಾಸ ಎಂಬ ಸೀರಿಯಲ್ನಲ್ಲಿ ಇವಾಗ ತಾಯಿ ಅಜ್ಜಿ ಪಾಠನ ಮಾಡ್ತಾಯಿದ್ದಾರೆ. ಸುಮಾರು ಮೂವಿಗಳು ಅಂದರೆ ಅತಿ ಹೆಚ್ಚು ಮೂವಿಗಳಲ್ಲಿ ತಾಯಿ ಮತ್ತು ಅಜ್ಜಿಯ ಪಾತ್ರನ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸ್ಕೊಬಂದಿರುವ ನಮ್ಮ ಎನ್ ಲಕ್ಷ್ಮೀದೇವಿ ಅಮ್ಮನವರು ಹೀಗೆ 100 ವರ್ಷಗಳ ಕಾಲ ಖುಷಿಯಾಗಿರಲಿ ಅಂತ ಹೇಳೋಣ. ಸೊ ನೋಡಿ, ಇಲ್ಲಿ ಬಂದು ಎಡಭಾಗಕ್ಕೆ ತೊಗೊಂಡಂದರೆ ಇದೇ ನೋಡಿ ಸ್ನೇಹಿತರೆ, ಈ ಕಾರ್ನರಲ್ಲಿ ಇದೆಯಲ್ಲ ಮನೆ, ಇದೇ ನಮ್ಮ ಎನ್ ಲಕ್ಷ್ಮೀದೇವಿ ಅಮ್ಮನವರ ಮನೆ. ಸಾವಿರಾರು ಮೂವಿಗಳು ಹಾಗೂ 72 ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಗಣನೀಯ ನಟನೆ ಮಾಡಿಕೊಂಡು ಬಂದಿರುವ ನಮ್ಮ ಎನ್ ಲಕ್ಷ್ಮೀ ಅಮ್ಮನವರ ಮನೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಅತಿ ಹೆಚ್ಚು ನಮ್ಮ ಹಿರಿಯ ಕಲಾವಿದರ ಮನೆಗಳನ್ನು ಹೀಗೆ ತೋರಿಸ್ತಾ ಇರ್ತೀನಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಮಾತಾಡಬೇಡ, ನಾನು ಎಲ್ಲ ಕೇಳಿಸ್ಕೊಂಡೆ. ನಿನ್ನ ಮೇಲೆ ನನಗೆ ಮೊದಲಿಂದ ಅನುಮಾನ ಇತ್ತು, ಅದು ಈಗ ನಿಜವಾಯಿತು.